ಬಸವ ತತ್ವದ ಅಭಿಮಾನಿ ಬಾಂಧವರೇ, ತಾಯಂದಿರೇ, ವೇದಿಕೆ ಮೇಲೆ ಪ್ರತಿಯೊಬ್ಬರ ಹೆಸರನ್ನ ಹೇಳಕ್ ಹೋದ್ರೆ ತುಂಬಾ ಉದ್ದ ಆಗುತ್ತೆ. 4 ಗಂಟೆ ಶಿವಮೊಗ್ಗ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇಲ್ಲೇ ಇರಬೇಕಾಗತ್ತೆ. ಅದರಿಂದ ಆ ಕಡೆ ಕೂತಿರೋ ಆ ಕಡೆಯವರೇ, ಈ ಕಡೆ ಕೂತಿರೋ ಈ ಕಡೆಯವರೇ, ಮುಂದೆ ಕೂತಿರೋರೆ ಹಿಂದಿರೋರೆ, ಯಾರ್ಯಾರು ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಶರಣಾರ್ಥಿ. ಯಾರನ್ನೂ ಬಿಟ್ಟಿಲ್ಲ ನಾನೀಗ. ಆ ದೃಷ್ಟಿಯಿಂದ ಬಂದಿಲ್ದವ್ರಿಗೂ ಹೇಳಿದ್ದೀನಿ, ಹಿಂದ್ಗಡೆ ಗಲಾಟೆ ಮಾಡ್ತಿರೋರ್ಗೂ ಹೇಳ್ತಾ ಇದ್ದೀನಿ. ನನಗೆ ಬಹಳನೇ ಹೆಚ್ಚಿನ ಮಾತಾಡಬೇಕು ಅನ್ನೋ ಆಸಕ್ತಿನೂ ಇತ್ತು. ನನಗೆ ಬಹಳ ಈ ಸ್ವಾಮಿಗಳು, ಗುರುಬಸವ ಮಹಾಸ್ವಾಮಿಗಳು ಬಹಳ ಇಷ್ಟವಾದ ವ್ಯಕ್ತಿಗಳು, ಗುರುಗಳು ಹೌದು. ಎಲ್ಲೋ ಒಂದು ಕಡೆ ಭೇಟಿಯಾದ ಒಂದೇ ದಿವಸದಲ್ಲಿ ನಮ್ಮ ನಂಟಸ್ತನ ಜಾಸ್ತಿ ಆಯಿತು. ಹಾಗಾಗಿ ಕಾರ್ಯಕ್ರಮ ಯಾವುದೇ ಹಳ್ಳಿಯಲ್ಲಿ ನಡೀಲಿ, ಎಲ್ಲೇ ಮೂಲೆಯಲ್ಲಿ ನಡೀಲಿ, ಬಲವಂತವಾಗಿ ನನಗೆ ಬರಲೇಬೇಕು ಅನ್ನೋ ಆಹ್ವಾನವನ್ನು ಕೊಡ್ತಾರೆ. ನಂದು ಕರ್ತವ್ಯ ಇದೆ. ಯಾಕೆ ಕರ್ತವ್ಯ ಇದೆ? ಸ್ವಾಮಿಗಳು ಕರೆದ್ರು ಅಂದ ತಕ್ಷಣಕ್ಕೆ ಬರೋದಿಲ್ಲ. ನೀವೆಲ್ಲರೂ ನನ್ನ ಸಿನಿಮಾ ನೋಡಿ ಒಂದಷ್ಟು ದುಡ್ಡು ಕೊಟ್ಟಿದ್ದೀರಾ ಅನ್ನೋದು ಋಣನೂ ನನ್ನ ಮೇಲಿದೆ ಅನ್ನೋದು. ಹೇಗೆ ತೀರಿಸೋದು? ಪ್ರತಿಯೊಬ್ಬರ ಹಣದಿಂದಲೇ ನಾನು ಬದುಕ್ತಿರೋದು, ನನ್ನ ಕುಟುಂಬ ಬದುಕ್ತಿರೋದು. ನಾನು ಇಷ್ಟರ ಮಟ್ಟಿಗೆ ಆಗಿದ್ದೀನಿ ಅಂದಾಗ 4 ಮಾತಾಡಬೇಕು, ನನ್ನ ಮೂತಿ ತೋರಿಸ್ಬೇಕು ಮತ್ತು ನಿಮಗೆಲ್ಲ ಗೌರವ ಸೂಚಿಸಬೇಕು. ಎಲ್ರಿಗೂ ನನ್ನ ಕೈಲಿ ಹಣ ಕೊಡೋಕ್ಕಾಗಲ್ಲ, ಆಸ್ತಿ ಕೊಡೋಕ್ಕಾಗಲ್ಲ. ರಾಜಕಾರಣಿ ಬೇರೆ ಅಲ್ಲ, ನಾನು ಪೂರ್ತಿ ಅರ್ಧಂಬರ್ಧ ರಾಜಕಾರಣಿ. ಹಾಗಾಗಿ ಹುಂಡಿಗಟ್ಟಲೆ ದುಡ್ಡು ಇಲ್ಲ, ಅಂಡೆಗಟ್ಟಲೆ ದುಡ್ಡು ಇಲ್ಲ. ಹಾಗಾಗಿ ಪ್ರೀತಿ ಇದೆ, ವಿಶ್ವಾಸ ಇದೆ. ನಿಮ್ಮ ಹೃದಯ, ಎಷ್ಟೋ ಜನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿದ್ದಾರೆ. ನಿಮ್ಮ ಹೃದಯದಲ್ಲಿರೋ ಮುಖ್ಯಮಂತ್ರಿ ನಾನು ಒಬ್ಬನೇ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತಾಗ್ತದೆ. ಬಹಳ ಸಂತೋಷ. ತಡ ಆಗಿದೆ, ಆದರೂ ಎಲ್ಲ ಮಾತುಗಳನ್ನು ಆಡೋಕ್ಕಾಗದೇ ಇದ್ರು ಕೆಲವು ಮಾತುಗಳನ್ನು ಆಡಬೇಕಾದ್ದು ಆನಂದ, ಮಹದಾನಂದ. ಮನೋಹರ ವಿರುದ್ರ ರಮಣೀಯ ಸೌಂದರ್ಯ ಆನಂದ ಬ್ರಹ್ಮಾನಂದ. ಇದು ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ? ಆಗಲೇ ಮಾತಾಡ್ತಾ ಕಿವಿನಲ್ಲಿ ಏನೋ ಒಂದು ಪಿಸ್ಗುಟ್ಕೊಂಡು ರಾಜಕಾರಣಿಗಳು ಫಂಕ್ಷನ್ ಮಾಡ್ತಾರೆ. ಲಾರಿ ಕಳಿಸ್ಬೇಕು, ಬಸ್ ಕಳಿಸ್ಬೇಕು, ಆಮೇಲೆ ಇನ್ನೇನೋ ಕೊಡಬೇಕು, ಹಂಗೂ ಬರಲ್ಲ, ಬಂದರೂ ಹೊರಟೋಗ್ಬಿಡ್ತಾರೆ, ಇರಲ್ಲ. ಆದರೆ ಜನ ಯಾವ ರೀತಿ ಬಂದು ಕೂತಿದ್ದೀರಾ? ನಮ್ಮ ಈ ಚನ್ನಬಸವ ಸ್ವಾಮಿಗಳ ಆಶೀರ್ವಾದದ ಫಲದಿಂದ 19ನೇ ಸ್ಮರಣೆಯನ್ನು ಜ್ಞಾಪಿಸ್ಕೊಳ್ತಾ, ಬಸವ ತತ್ವವನ್ನು ಯೋಚನೆ ಮಾಡ್ತಾ ಇಲ್ಲಿ ಕರೆದಿರೋ ಈ ಕಾರ್ಯಕ್ರಮಕ್ಕೆ ಜಾತ್ರೋಪಾದಿಯಲ್ಲಿ ಬಂದಿರತಕ್ಕಂಥ ಜನ ನೋಡಿದಾಗ ಇದು ಬದಲಾವಣೆ ಆಗಬೇಕಾಗಿರೋದು. ಈ ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆ ಆಗಬೇಕಾಗಿರೋದು. ಇದು ಯಾತಕ್ಕೆ ಪರ್ಯಾಯ ಅಂತ ಅಂದರೆ, ಜನವನ್ನ ಕರ್ಕೊಂಡು ಬರೋ ರೀತಿಯಲ್ಲ, ಅವರಾಗಿ ಬರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಬಸವಣ್ಣನವರ ತತ್ವವನ್ನು ಮೂಲಭೂತವಾಗಿ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ನಾವು ಬದುಕಬೇಕಾಗಿರೋದರಿಂದ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ನಿಮಗೆ ವಿಶೇಷವಾದ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಅಂತ. ನಾನು ಜ್ಞಾಪಿಸ್ಕೋಬೇಕಾಗಿರ್ತಕ್ಕಂಥದ್ದು, ಇವತ್ತಿನ ದಿವಸ ನನ್ನನ್ನು ಕರೆಸಿದಂಥ ಸ್ವಾಮಿಗಳ ಪಾದಾರವಿಂದಗಳಿಗೆ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸೋದ್ರ ಜೊತೆಗೆ ನಮ್ಮ ಇವರು ಬಂದಿದ್ದ ಅಜ್ಜಿಗೆರೆ ಮನೋಹರ್ ಅವರು ಕೂಡ ಮಾತನಾಡ್ತಾ ಸುಮಾರು ವಿಚಾರವನ್ನು ಇದರ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಅದ್ರ ಜೊತೆಲೆ ನಾಗರಾಜರವರು, ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಇನ್ನೊಬ್ಬರು ಬಹಳ ದೊಡ್ಡ ವಿದ್ವಾಂಸರು ಮತ್ತು ಸಾವಯವ ಕೃಷಿ ಕಾರ್ಯಕ್ರಮದ ದೊಡ್ಡ ಹೆಸರು ಮಾಡಿರ್ತಕ್ಕಂಥವರು ಕೂಡ ನಮ್ಮಲ್ಲಿದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಂತ ದೊಡ್ಡ ವಿದ್ವಾಂಸರಿಗೂ ಕೂಡ ಇಲ್ಲಿ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ನಮನವನ್ನು ಸಲ್ಲಿಸ್ತೀನಿ. ಇದು ನಾನು ಬಾಲ್ಯದಲ್ಲಿ ಒಂದು ವಿಚಾರ ಹೇಳ್ತೀನಿ. ನಮ್ಮಮ್ಮ ಹೇಳ್ತಾ ಇದ್ರು, ನಿಮ್ಮ ಆ ಊರಲ್ಲೂ ಹೇಳಿದ್ದೆ ಅಂತ ಕಾಣಿಸುತ್ತೆ. ಸ್ವಾಮಿಗಳು ಕರೆಸಿದ್ದು ಉದ್ಘಾಟನಾ ಭಾಷಣಕ್ಕೆ ನನ್ನ. ಸೊ ಇನ್ನೂ ಉದ್ಘಾಟನೆ ಮಾಡಿಲ್ಲ, ಸುಮ್ಮನೆ ಮಾತಾಡ್ಕೊಂಡವ್ರು ಅವರೆಲ್ಲ. ಈಗ ನಾನು ಮಾತಾಡಿದ್ದೆ ಸತ್ಯ, ಉದ್ಘಾಟನೆ ನಂದಲ್ವಾ? ಆ ದೃಷ್ಟಿಯಿಂದ ಅಂದರೆ ಅವರ ಎಲ್ಲ ಮಾತುಗಳನ್ನು ಒಪ್ಪೋದ್ರ ಜೊತೆಗೆ ಸ್ವಾಮಿಗಳು ಬಹಳ ಚಾಣಾಕ್ಷರು, ಬುದ್ಧಿವಂತರು, ಕೊನೆಯ ತನಕ ನನ್ನನ್ನು ನಿಲ್ಲಿಸ್ಕೊಂಡಿದ್ದಾರೆ. ನಮ್ಮಮ್ಮ ಹೇಳ್ತಿರೋರು, ಮದುವೆ ಮನೆಗೆ ಮುಂಚೆ ಹೋಗು, ಸಾಲಿ ಮನೆ ಸತ್ತೋರ್ ಮನೆಗೆ ಕೊನೆಯಲ್ಲಿ ಹೋಗು, ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡಬೇಡ, ಮತ್ತು ಸಭೆಯಲ್ಲಿ ಕೊನೆ ಭಾಷಣಕಾರನ ಆಗಬೇಡ ಅಂತ ಹೇಳ್ತೀನಿ. ಎಬ್ಬೆಟ್ಟು ನನ್ನ ತಾಯಿ ಎಷ್ಟು ನಾಲೆಡ್ಜ್ ಇತ್ತು ಅಂತ ಆಮೇಲೆ ಗೊತ್ತಾಯ್ತು. ಅಂದರೆ ಮದುವೆ ಮನೆಗೆ ಮುಂಚೆ ಹೋಗದೆ ಇದ್ರೆ ಸಾರು ಭಾಳ ಜನಕ್ಕೆ ನೀರು ಹಾಕಿ ಫಸ್ಟ್ ಅಲ್ಲಿ ಬಿಟ್ಟರೆ ಇಲ್ಲಿ ಬರುತ್ತೆ, ಕೊನೆಗೆ ಬಂದು ತಿಳ್ಕೊತ್ಕೊಂಡ್ರು. ಅದಕ್ಕೆ ಮೊದಲನೇ ಹೋಗಿ ತಿಳ್ಕೊಂಡ್ಬಿಡ್ಬೇಕು ಮದುವೆ ಮನೆ. ಸತ್ತೋರ್ ಮನೆಗೆ ಲಾಸ್ಟ್ ಯಾಕೆ ಹೋಗ್ಬೇಕು ಅಂದರೆ, ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸತ್ತಿರೋರ ಅಪ್ಪ ಯಾರೋ ಪರಿಚಯ, ಅವ್ರ ಅಮ್ಮ ಯಾರೋ ಪರಿಚಯ, ಹೋಗಿರ್ತೀನಿ. ಸತ್ತಿರೋ ದುಃಖ ನನಗಿರೋದಿಲ್ಲ, ಆದರೂ ಮಕ್ಕ ಕೆಡ್ಸ್ಕೊಂಡು ಕೂತಿರ್ಬೇಕು ಯಾವಾಗಲೂ ಗಂಟಿ ಕಂಡು ದಫನ್ ಆಗೋವರೆಗೂ ಕೂಡ. ಅದಕ್ಕೆ ದಫನ್ ಆಗುವಾಗ ಮಾತ್ರ ಹೋಗು, ಮುಂಚೆ ಯಾಕೆ ಹೋಗ್ತೀಯ? ನಿಮ್ಮ ಮನೇಲಿ ಸತ್ತರೆ ಬರೋಲ್ಲ, ಯಾರ್ಯಾರ ಮನೆಯಲ್ಲ ಸತ್ತಾಗ ಏನು ದುಃಖ ಪಡ್ಬೇಕಾದಿರಲ್ವಲ್ಲ ಅಂತ ಆ ಥರ ಹೇಳ್ತಿದ್ಲು. ರಾಮಾಯಣದಲ್ಲಿ ಯಾಕೆ ಆಂಜನೇಯನ ಪಾತ್ರ ಅಂದರೆ, ಮೊದಲೇ ಆಂಜನೇಯನ ಪಾತ್ರ.
ಯಾರು ಮಾಡೋವನೆ ಅಂತ ಮೂತಿನೇ ಗೊತ್ತಾಗೋದಿಲ್ಲ. ಬರೋದು ಬೆಳಗಿನ ಜಾವ 4:15 ಮಂಗಳಾರತಿ ಆಗೋವಾಗ. ಅವಾಗ ಯಾರು ಇರ್ತಾರೆ? ಈ ಜಮಖಾನ ತಗೊಂಡೋಗೋರು, ಮೈಕ್ ತಗೊಂಡೋಗೋರು ಇರ್ತಾರೆ. ಅಲ್ಲಿ ಪಾತ್ರದಿಂದ ಯಾಕೆ ಮಾಡ್ತೀಯ? ಹಂಗೆ ಸಭೆಯಲ್ಲಿ ಕೊನೆ ಭಾಷಣ ಮಾಡಿದ್ರೆ ರಾಜಕಾರಣ ಸಭೆಯಲ್ಲಿ ಹಿಂಗೆ ಆಗಲ್ಲ. ಕೊನೆ ಭಾಷಣ ಮಾಡೋನು ಅವನೇ ಮಾಡ್ಕೋಬೇಕೆ ಹೊರತು ಯಾರಿಗೂ ಮಾಡಕ್ ಸಾಧ್ಯ ಇರೋದಿಲ್ಲ. ಆದ್ರೆ ನಾನು ಇವತ್ತಿನ ದಿವಸ ನೋಡಿದಾಗ ಇಷ್ಟೊಂದು ಜನ ಕೊನೆ ಭಾಷಣಕ್ಕೂ ಕೂತಿದ್ದೀರಾ ಅಂದ್ರೆ ಸ್ವಾಮಿಗಳ ಆಶೀರ್ವಚನ ಕೇಳಕ್ ಕೂತಿದ್ದೀರಾ ಹೊರತು ನನ್ನ ನೋಡಕ್ ಕೂತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೂ ನಾನೇನೋ ಗರ್ವದಿಂದ ಹೇಳ್ಕೊತೀನಿ ಅಂತಂದ್ರೆ ನಾನು ಇದ್ದಿದ್ರಿಂದ ಸ್ವಾಮಿಗಳು ಜೊತೆಲಿ ಕೂತಿದ್ರಿಂದ ಅಷ್ಟು ಜನ ಹೆಂಗ್ ಕೂತವ್ರು ನೋಡಿ ನನ್ನ ನೋಡಕ್ ಬಂದವ್ರಿಂದ ನಾನು ಗರ್ವದಿಂದ ಹೇಳ್ತೀನಿ. ಇದು ಪರಿಪಾಠ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಧಾರ್ಮಿಕ ವಿಚಾರ, ಜೀವನದ ದರ್ಶನದ ವಿಚಾರವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಇಷ್ಟೊಂದು ಜನ ಬಂದು ಕೂತಿದ್ದೀರಾ. ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಆಶೀರ್ವಾದ ಪಡಿಬೇಕು. ಬಗ್ಗಕ್ಕಾಗಲ್ಲ, 72 ವಯಸ್ಸಾಗಿದೆ, ಹುಷಾರು ಇಲ್ಲ, ಆರೋಗ್ಯ ಕೆಟ್ಟಿದೆ, ಬಗ್ಗದಾಗ ಇನ್ನೇನೇನು ಅನಾಹುತ ಆಗುತ್ತೋ. ಹಾಗಾಗಿ ಇದು ಹೆಣ್ಣು ಮಕ್ಕಳ ಪಾದ, ಇದು ಗಂಡು ಮಕ್ಕಳ ಪಾದ ಅಂತ ತಿಳ್ಕೊಂಡು ಇವೆರಡನ್ನು ಮುಟ್ಟು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಇಲ್ಲಿಂದಲೇ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಬಸವನ ತತ್ವವನ್ನು ಬಹಳಷ್ಟು ಜನ ವಿವರವಾಗಿ ಹೇಳಿದ್ದಾರೆ ಸ್ವಾಮಿಗಳು, ಅರ್ಥಪೂರ್ಣವಾಗಿ ಹೇಳಿದ್ದಾರೆ, ಅಧ್ಯಯನ ಮಾಡ್ಕೊಂಡು ಹೇಳಿದ್ದಾರೆ. ಅದನ್ನು ನಾನೊಂದು ಅರ್ಥೈಸ್ತಾ ಇದ್ದೀನಿ. ಇವತ್ತು ಬಂದಿರೋ ಸ್ವಾಮಿಗಳು ಎಷ್ಟು ಜನ ಎಣಿಸಿ? 9. ಅರ್ಥಮೆಟಿಕ್ ಗೊತ್ತಿದೆಯಲ್ಲ ನಿಮಗೆ? ಗಣಿತದಲ್ಲಿ ಅಂಕಿಗಳು ಎಷ್ಟಿದಾವೆ? ಜೋರಾಗಿ ಹೇಳಿ. 9. ಪ್ರಪಂಚದಲ್ಲಿ ಎಲ್ಲಾನ ಹೋಗ್ಲಿ ಅಂಕಿಗಳಿರೋದು 1ರಿಂದ 9. 9ಗೆ ಎಡಗಡಿಗೆ 0 ಸೇರಿಸಿದ್ರೆ ಬೆಲೆ ಇಲ್ಲ, ಬಲಗಡಿಗೆ ಸೇರಿಸಿದ್ರೆ ಬೆಲೆ ಇರುತ್ತೆ. ಹಾಗೆ 0 ನಾವು ಸಂದರ್ಭದಲ್ಲಿ ಎಡಗಡಿಗೆ ಸೇರ್ಕೊಳ್ತೀವಿ, ಬೇಕಾದ ಅನುಕೂಲ ಬೇಕಾ ಬಲಗಡಿಗೆ. ಸ್ವಾಮಿಗಳು ಇರ್ತಾರಲ್ಲ 9, ಅದ್ರ ಜೊತೆ ಸೇರ್ಕೊಂಡು 90 ಹಾಕ್ತೀವಿ, 90,000 ಹಾಕ್ತೀವಿ, 9500 ಹಾಕ್ತೀವಿ, ಏನ್ ಬೇಕಾದ್ರೆ. 9 ಮಗ್ಗಿ ನೋಡಿ ನಿಮಗೆ. 9 1 9, 9 2 18, 8 1 9 3 27, 7 2 9, 9 4 36, 3 6 9, 9 5 45, 4 5 9, 9 6 63, 6 3 9, 9 7 72, 7 2 9, 9 81, 8 1 9. 0 ಹೊಡೆದ್ರೆ 9. 0 ಇದ್ರೆ ಪ್ರಯೋಜನ ಇಲ್ಲ. 0 ಯಾವಾಗ ಪ್ರಯೋಜನಕ್ಕೆ ಬರ್ತದೆ ಅಂದ್ರೆ ಬಸವ ತತ್ವವನ್ನ ಅನುಯಾಯಿಗಳ ತರ ಆ ಬಸವ ತತ್ವ ಹೇಳೋದೇ 9 ಇದ್ದಂಗೆ. ಬಸವಣ್ಣನ ತತ್ವಗಳು ತುಂಬು ಹೃದಯದಿಂದ ಹೇಳ್ತಾ ಇದ್ದೀನಿ. 9ಕ್ಕೆ ಎಡಗಡಿಗೆ ಎಷ್ಟನ್ನ ಬರ್ಕೊಂಡೋಗಿ ನೀವು ಬಲಗಡಿಗೆ ಏನು ಬರೀತೀರಾ ಅನ್ನೋದು ಮುಖ್ಯ. ಸೊನ್ನೆಗಳು ನಾವಾಗಬೇಕಾಗಿತ್ತು. ನಾವು ಸೊನ್ನೆಗಳಿಗೆ ನಮಗೆ ಬೆಲೆ ಬರಬೇಕಾದ್ರೆ ಬಸವ ತತ್ವವನ್ನು ಅಳವಡಿಸ್ಕೋಬೇಕು. ಆ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಕರೆಸಿದ್ದೀರಾ ಬಸವ ಸ್ವಾಮೀಜಿಗಳೇ ಈ 9 ಜನವನ್ನ. ಅದನ್ನು ಸಾಂಕೇತಿಕವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬಸವ ಒಂದು ಜಾತಿಗೆ ಸೇರಿದ ವ್ಯಕ್ತಿ ಅಲ್ಲ, ಒಂದು ಧರ್ಮಕ್ಕೆ ಸೇರಿದ ವ್ಯಕ್ತಿ ಅಲ್ಲ. ಯಾರೇನಾದ್ರೂ ಮಾತಾಡ್ಕೊಂಡು ನನ್ನ ಲೆಕ್ಕಾಚಾರದಲ್ಲಿ ನಾನು ಪೂರ್ತಿ ಬುದ್ಧಿವಂತ ಅಲ್ಲ, ವಿದ್ಯಾರ್ಥಿ ದೊಡ್ಡ ವಿದ್ಯಾರ್ಥಿಯೂ ಅಲ್ಲ, ದಡ್ಡ ಮೂರ್ಖ. ಯಾವುದೋ ಇಂಥ ಕುಗ್ರಾಮದಲ್ಲಿ ಈ ಉದ್ದ ಊರಿದೆಯಲ್ಲ, ಈ ಊರ ಹೆಸರೇನು? ಕಮ್ಮತ್ತಳ್ಳಿ ಅಂತ ನದ್ದು ವಂಶಜನ ಊರಲ್ಲಿ ಹುಟ್ಟಿ ಬೆಳೆದಿದ್ದು. ಇಂಗ್ಲಿಷ್ ಮಾತಾಡಕ್ ಬರೋದಿಲ್ಲ ಈಗಲೂ. ಆ ರೀತಿ ಬೆಳೆದು ಬಂದಿದ್ದೆ. ಆದರೆ ಎಲ್ಲೋ ಒಂದ್ ಕಡೆ ಸಿದ್ಧಗಂಗಾ ಮಠದಲ್ಲಿ ಹೋಗಿ ಸೇರ್ಕೊಂಡ ಮೇಲೆ 6 ವರ್ಷ ಆ ಸ್ವಾಮಿ ಹೊಡೆದಾಡುವ ದೇವರುಗಳು ಅಂತ ಯಾರಾದರೂ ನನಗೆ ಕಂಡ್ರೆ ಶಿವಕುಮಾರ ಸ್ವಾಮಿಗಳು ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಸನ್ನಿಧಿಯಲ್ಲಿ ಅವರ ಶಿಷ್ಯರಾಗಿ ಬೆಳೆದಿದ್ದರಿಂದ ಇವತ್ತು ನೀವೆಲ್ಲರೂ ನನ್ನ ನೋಡೋ ಸ್ಥಿತಿ ಮುಖ್ಯಮಂತ್ರಿ ಆಗಿದ್ದೀನಿ, ಕಾಯಂ ಮುಖ್ಯಮಂತ್ರಿ ಆಗಿದ್ದೀನಿ, ಮಾಜಿ ಆಗದೆಯವರು ಮುಖ್ಯಮಂತ್ರಿ ಆಗಿದ್ದೀನಿ, ಬಸವ ತತ್ವವನ್ನು ಅಳವಡಿಸ್ಕೊಂಡಿರೋದ್ರಿಂದ ಅನ್ನೋ ಮಾತನ್ನು ಕೂಡ ನಾನು ನಿಮ್ಗೆ ಹೇಳಬೇಕಾಯಿತು. ಆ ರೀತಿ ಬೆಳೆದು ಬಂದವನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದಾಗ ನೀವು ಯಾರು ಬೇಕಾದರೂ ಬರಬಹುದು. ಶ್ರದ್ಧೆ ಇರಬೇಕು, ಸಂಯಮ ಇರಬೇಕು, ತಾಳ್ಮೆ ಇರಬೇಕು, ಮತ್ತು ಕಟಿಬದ್ಧತೆ ಇರಬೇಕು, ಮತ್ತು ಛಲ ಹಠ ಇವೆಲ್ಲವೂ ಇರಬೇಕು. ಒಂದು ಜಾತಿಗೆ ಸೇರಿದವರಲ್ಲ ಬಸವಣ್ಣ, ಒಂದು ಧರ್ಮಕ್ಕೆ ಸೇರಿದವರಲ್ಲ ಬಸವಣ್ಣ. ವಿಶ್ವಮಾನವ, ಮಾನವತಾವಾದಿ ಯೋಚನೆ ಮಾಡಿ. ನಾವು ಇವತ್ತಿನ ದಿವಸ ಅವ್ರನ್ನ ಲಿಂಗಾಯತ ದೇವರು ಅಂತಲೋ, ವೀರಶೈವರು ದೇವರು ಅಂತಲೋ, ನಮ್ಮ ದೇವರು ಅಂತಲೋ ಗುಡಿ ಗುಂಡಾರ ಕಟ್ಕೊಂಡು ಅವ್ರು ಆಕ್ಚುಲಿ ಮೂರ್ತಿ ಪೂಜೆ ಮಾಡಬೇಡಿ ಅಂದ್ರು. ಲಿಂಗ ಪೂಜೆ ಮಾತ್ರ ಮಾಡಿ ಆತ್ಮಲಿಂಗ ಅಂತ ಹೇಳಿ ಮೂರ್ತಿ ಪೂಜೆ ಮಾಡ್ಕೊಂಡು ಒದ್ದಾಡ್ಸಿದ್ವಿ. ಅವ್ರು ವಿಶ್ವಮಾನವ, ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ. ಎಂಥದ್ದು ಕೊಡುಗೆ ಅವ್ರು ಕೊಟ್ಟಿರೋದು. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ಸಮಾಜೋದ್ಧಾರಕ, ಸಾಮಾಜಿಕ ಚಿಂತಕ, ಜಾತ್ಯತೀತ ತತ್ವದ ಪ್ರಭಾರ, ರಾಜಕೀಯ ಮುತ್ಸದ್ದಿಯೂ ಕೂಡ ಹೌದು. ಅವರು ಬಿಜ್ಜಳನ ಆಳ್ವಿಕೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಮಾಡಿದ್ರು.
ಖಜಾನೆಯಲ್ಲಿ ದುಡ್ಡು ಲೋಪ ಆಗಿದೆ ಅಂತ ಆಪಾದನೆ ಬಂದಾಗ ಅವರಿಗೆ ಎಷ್ಟು ನೈತಿಕ ಹತ್ಯೆ ಮೌಲ್ಯ ಇತ್ತು. ರಾಜೀನಾಮೆ ಕೊಟ್ಟೋಗ್ತಾರೆ, ಅದನ್ನ ಚೆಕ್ ಮಾಡಿ ನನಗೆ ಬೇಕಾದ್ರೆ ತಲೆದಂಡ ಕೊಡಿ, ನಾನು ತಪ್ಪು ಮಾಡಿದ್ರೆ. ಇವತ್ತು ಯಾವನಾದ್ರೂ ಹಂಗೆ ಹೇಳ್ತಾ ಇದ್ದಾನ? ಅವನು ಮಾಡಿಲ್ವಾ, ನಾನು ಯಾಕೆ ಹೋಗ್ಬೇಕು, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅನ್ನೋ ಸ್ಥಿತಿಯಲ್ಲಿ ಇವತ್ತಿದೆ. ಬಸವನ ತತ್ವನ ಇವತ್ತು ಅಳವಡಿಕೆ ಮಾಡ್ತಾ ಇದ್ದೀವಿ. ಬಸವಣ್ಣನವರ ಬಗ್ಗೆ ಮಾತಾಡೋ ಜನವೇ ಆ ತತ್ವಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸ್ವಾಮಿ, ಬಹಳ ಇಲ್ಲ. ನನಗೆ ಅಲ್ಲಿ ಲೇಟ್ ಆಗ್ತಾ ಇದೆ, ಆದರೂ ಕೂಡ ಹೇಳಬೇಕು. ಸಂವಿಧಾನ ಭಾರತಕ್ಕೆ ಒಂದು ಬಂದಿದ್ದಾರೆ, ಅಂಬೇಡ್ಕರ್ ಅವರು ಕೊಟ್ಟರು. ಇದೆಲ್ಲಕ್ಕಿಂತ ದೊಡ್ಡ ಸಂವಿಧಾನವನ್ನೇ ಬಸವಣ್ಣವರು ಕೊಟ್ಟಿದ್ದಾರೆ 12ನೇ ಶತಮಾನದಲ್ಲಿ. ದೊಡ್ಡ ಶತಮಾನ ಮಾನವತೆ, ಮನುಷ್ಯ ಜಾತಿಗೆ, ವಿಶ್ವದ ಮನುಷ್ಯ ಜಾತಿಗೆ ಒಂದು ಸಂವಿಧಾನವನ್ನು ಕೊಟ್ಟವ್ರೆ. 7 ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂವಿಧಾನ. ಅದು 100 ಪುಟಗಳಲ್ಲಿ ಸಂವಿಧಾನ ಭಾರತಕ್ಕಿದೆ, ಆದರೂ ಫಾಲೋ ಮಾಡ್ತಾ ಇಲ್ಲ. ಆದ್ರೆ ಬಸವಣ್ಣನ 7 ವಾಕ್ಯಗಳ ಸಂವಿಧಾನ: ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ತತ್ವವನ್ನ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಅಳವಡಿಸ್ಕೊಂಡ್ಬಿಟ್ರೆ ಯಾಕಾಗತ್ತೆ? ಕಳಬೇಡ, ಕಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ತನ್ನನ್ನು ತಾನೇ ಬಣ್ಣಿಸ್ಕೋಬೇಡ. ಬಸವಣ್ಣ 7 ಸೂತ್ರವನ್ನ ಸಂವಿಧಾನ ಕೊಟ್ಟಿದ್ದಾನೆ. ಭಾರತ ದೇಶಕ್ಕೆ ಒಂದು ಸಂವಿಧಾನ ಇದ್ರೆ ಮನುಷ್ಯ ಸಮಾಜಕ್ಕೆ ಒಂದು ದೊಡ್ಡ ಸಂವಿಧಾನವನ್ನ ಕೊಟ್ಟಂತ ವ್ಯಕ್ತಿ. ಅವರು ಹೇಳ್ತಾರೆ, ದೇವರನ್ನು ಕಾಣಬೇಕಾದ್ರೆ ಎಲ್ಲಿ, ಈಗಾಗಲೇ ಸ್ವಾಮಿಗಳು ಮಾತಾಡ್ತಾ ಅಂಗೈಯಲ್ಲಿ ಲಿಂಗ ಪೂಜೆಯನ್ನು ಮಾಡಿ ಅಂದ್ರು. ಗುಡಿ ಪೂಜೆ ಮಾಡೋ ಅಗತ್ಯ ಇಲ್ಲ, ಅದು ನಂಬಿಕೆ. ಮೂರ್ತಿ ಪೂಜೆ ಮಾಡೋದು ನಂಬಿಕೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಅದು ಸ್ಥಾವರ ಯಾವತ್ತು ಬೇಕಾದ್ರೂ ನಶಿಸಿ ಹೋಗ್ತಾ ಇದೆ. ಜಂಗಮ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಊರೂರಲ್ಲಿ ಕಂಡು, ಅದು ಜಂಗಮ ಕೆಲಸ ಮಾಡಬೇಕಾಗಿರೋದು. ಬಸವಣ್ಣವರು ಮಾಡಿದ್ದು, ಚನ್ನಬಸವಣ್ಣವರು ಅವತ್ತು ಮಾಡಿದಂತ ಕೆಲಸ ಇವತ್ತು ಬಸವದೇವರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಬಂಧುಗಳೇ, ಮನುಷ್ಯನಿಗೆ ನಿಂದನೆ ಬರುತ್ತೆ. ನಿಂದನೆ ಬಂದಾಗ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ತಾಳ್ಮೆಯಿಂದ ಇರುತ್ತೆ, ನೀನ್ ನಿನ್ಸಕ್ ಹೋಗಬೇಡ ಅಂತ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದೊಡೆಂತಯ್ಯ, ಸಮುದ್ರದ ತೀರದಲ್ಲೊಂದು ಮನೆಯ ಮಾಡಿ ನೆರೆತರುಗಳಿಗೆ ಗಂಜಿದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿಡಿದಂತಯ್ಯ. ಸ್ತುತಿ ನಿಂದೆಗಳು ನನಗಲ್ಲದೆ ಇನ್ಯಾರಿಗೆ ಬರ್ತವೆ? ತಡ್ಕೋ ತಡ್ಕೋ. ಮಹಾತ್ಮ ಗಾಂಧಿ ಹೇಳಿದ್ದು ಅಷ್ಟೇ, ಒಂದು ಕಪಾಳು ಕೊಡಿದ್ರೆ ಇನ್ನೊಂದು ಕಪಾಳು ಕೊಡಿ ಅಂತ ಹೇಳು, ನೀನು ಹೊಡಿಯಕ್ಕೆ ಹೋಗ್ಬೇಡ. ಇಲ್ಲಿ ಮನುಷ್ಯತ್ವವನ್ನು ನಾವು ಕಾಪಾಡಬೇಕಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದು ಈ ಭಾರತ ಸಂವಿಧಾನದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಜಾತ್ಯತೀತವಾದ ವಿಚಾರವನ್ನು ಅನ್ನೋ ಮಾತನ್ನ ಹೇಳುತ್ತಾ ಬಹಳ ಇನ್ನು ನನಗೆ ಹೊರಗಡೆ ಹೋಗ್ಬೇಕಾಗಿರೋದ್ರಿಂದ ಜಾತ್ಯತೀತ ಸಮಾಜದ ಪರಿಕಲ್ಪನೆ, ಸ್ತ್ರೀ ಸಮಾನತೆ, ವೈಚಾರಿಕ ಚಿಂತನೆ, ಕಾಯಕ ತತ್ವ, ದಾಸೋಹ ತತ್ವ ಮತ್ತು ಪರಿಸರ ಪ್ರೀತಿ, ಜೀವನ ದರ್ಶನ, ಇದಿಷ್ಟು ಒಂದು ಕೂಡ ಕೊಟ್ಟವರು. ಜಾತ್ಯತೀತ ಸಮಾಜ ಅಂದ್ರೆ ಏನು? ಜಲ ಒಂದೇ. ಎಂಥ ಅದ್ಭುತವಾದ ಬಸವಣ್ಣನವರದು. ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದಂಗೆ, ಸಮಾಜದಲ್ಲಿ ನೆಲ ಒಂದೇ ಒಲಗೇರಿ ಶಿವಾಲಯಕ್ಕೆ, ಛಲ ಒಂದೇ ಷಡು ದರ್ಶನ ಮುಕ್ತಿಗೆ, ಕೂಡಲ ಸಂಗಮ ದೇವ. ಹೀಗಾಗಿ ಅವರೆಲ್ಲರೂ ಹೇಳಿದ ಮಾತನ್ನ ನಾನು ಅರ್ಥೈಸಿಕೊಂಡು ಇನ್ನು ಮೇಲೆ ಈ ರೀತಿಯಾಗಿ ಇರಬೇಕು ಅನ್ನೋ ಚಿಂತೆಯನ್ನ ಬಹುತೇಕ ಎಲ್ಲ ಕಡೆ ಸುಳ್ಳು ಹೇಳ್ತೀನಿ. ಆದರೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ 9 ಮಠಾಧಿಪತಿಗಳ ಮಧ್ಯದಲ್ಲಿ ಸುಳ್ಳು ಹೇಳಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ನಾನು ಮಾತೆಲ್ಲ ನಂಬಿ ಇನ್ನೂ ಮಾತನ್ನ ಹೇಳ್ತಾ ಉದ್ಘಾಟನೆಯನ್ನ ಮಾಡಬೇಕಾದ್ರೂ ಕೂಡ ಕೊನೆಯಲ್ಲಿ ಮಾಡಬೇಕಾದ ಪರಿಸ್ಥಿತಿ. 1 ಗಂಟೆ ಭಾಷಣ ಮಾಡಬೇಕು ಅಂತ ಆಸೆ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಅನ್ನ ಹಾಕಿರೋ ದಣಿಗಳು ನೀವು, ನನ್ನನ್ನು ನನ್ನ ಕುಟುಂಬವನ್ನು ಸಾಕಿರೋ ತಾಯಂದ್ರು ನೀವೆಲ್ಲರೂ ಕೂಡ. ನನ್ನನ್ನು ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿದ್ದೀರಾ, ಟಿವಿದಲ್ಲಿ ನೋಡಿದ್ದೀರಾ. ಆಮೇಲೆ ಬಹಳ ಕೆಟ್ಟ ಪಾತ್ರ ಮಾಡ್ತಿದ್ದೆ ಮುಂಚೆ, ಈಗ ಅವೆಲ್ಲ ಬಿಟ್ಬಿಟ್ಟಿದ್ದೀನಿ. ಅಂಥವ್ರು ಯಾಕೆ ಮಾಡೋದು ಬಿಟ್ಬಿಟ್ಟೆ ಅಂತಂದ್ರೆ, ಅಂಥವ್ರು ಬಹಳ ಜನ ರಾಜಕಾರಣಿಗಳೇ ಆಗ್ಬಿಟ್ಟಿರೋದ್ರಿಂದ ನಾನು ಯಾಕೆ ಆ ಪಾತ್ರ ಮಾಡಕ್ ಹೋಗ್ಬೇಕಿನ್ನ, ಬಣ್ಣ ಹಾಕಳದೆ ಮಾಡೋರು ಇದಾರಲ್ಲ ಅಂತ ಹೇಳಿ ಇದು ದೊಡ್ಡ ಮಾತುಗಳನ್ನು ಹೇಳೋದು ಅಗತ್ಯ ಇಲ್ಲ. ಇನ್ನೂ ಬೇಕಾದಷ್ಟು ವಚನಗಳ ವಿವರಣೆಯನ್ನು ಕೊಡೋದಿತ್ತು, ನಾನು ಹೋಗ್ಬೇಕಾಗಿರೋದು. ನಿಮ್ಮೆಲ್ಲರ ಕ್ಷಮೆ ಕೇಳಿ. ಸ್ವಾಮಿಗಳಿಗಾಗಲಿ ನಾನು ಎದ್ದು ಬಂದಾಗ
ಫೋಟೋಕ್ಕಾಗ್ಲಿ ಕೈ ಕುಲಿಯೋಕ್ಕಾಗ್ಲಿ ಮತ್ತೊಂದಕ್ಕೂ ಬರಬೇಡಿ. ಇದ್ರದ್ದು ಒಂದು ಬದ್ಧತೆಯನ್ನ ಕಾಪಾಡಬೇಕು. ಆ ಸ್ವಾಮಿಗಳ ಆಶೀರ್ವಾದವನ್ನ ದಾರಿಲಿ ಹೋಗ್ತಾನೆ ಕೇಳಿಸ್ಕೊಂತೀನಿ ನಾನೀಗ ಅಂತ ಹೇಳಿ ಕ್ಷಮೆ ಇಲ್ಲ. ಯಾಕೆಂದ್ರೆ 4 ಗಂಟೆಗೆ ಆಶೀರ್ವತ್ಸವವನ್ನು ಉದ್ಘಾಟನೆ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಕೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಇನ್ನೊಬ್ಬರು ನಿಮ್ಮೆಲ್ಲರ ಪಾದ ಇಲ್ಲೇ ಇದೆಯಲ್ಲ ನೋಡಿ, ಇದನ್ನೆಲ್ಲರಿಗೂ ಹಿಡ್ಕೊಂಡು ಶಿರಸಾಷ್ಟಾಂಗವ ನಮಸ್ಕಾರವನ್ನು ನಿಮ್ಮೆಲ್ಲರಿಗೂ ಸಲ್ಲಿಸಿ ಬಸವ ತತ್ವವನ್ನು ಎಲ್ಲರೂ ಅಳವಡಿಸಿಕೊಳ್ಳೋಣ ಅಂತ ಹೇಳಿ ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದ. ಹಿರಿಯರು, ಚಿಂತಕರು ಆದಂಥ ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣ ಮುಖ್ಯಮಂತ್ರಿ ಚಂದ್ರೂರವರಿಗೆ ಶ್ರೀಮಠದ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ